ಹಲೋ ಫ್ರೆಂಡ್ಸ್, ಸುಕುಮ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಹುರಳಿ ಸಂಗಟಿ ರೆಸಿಪಿ ಹೇಳ್ತಾ ಇದ್ದೇನೆ. ಈ ಮಳೆಗಾಲಕ್ಕೆ ಬಿಸಿ ಬಿಸಿ ಸಂಗಟಿಯನ್ನು ಕುಡಿದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈ ಥರ ಹುರುಳಿ ಕಾಳು ಸಿಗ್ತವೆ. ಹುರುಳಿ ಕಾಳನ್ನು ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಈ ಥರ ಕಲರ್ ಈ ಥರ ಬರಬೇಕು. ಅದನ್ನು ಗಿರಣಿಗೆ ಕೊಟ್ಟು ಈ ಥರ ಹಿಟ್ಟು ಮಾಡಿಸ್ಕೋಬೇಕು. ಆಮೇಲೆ ಇದಕ್ಕೊಂದು ಬೌಲ್ ಬೆಲ್ಲ ತೊಗೋಬೇಕು, ಸ್ವಲ್ಪ ರವೆ, ಉಪ್ಪಿಟ್ಟು ರವೆ ತೊಗೋಬೇಕು, ಸ್ವಲ್ಪ ರುಚಿಗೆ ಉಪ್ಪು, ಏಲಕ್ಕಿ, ಇಷ್ಟು ಸಾಮಗ್ರಿಗಳು ಬೇಕಾಗ್ತವೆ. ಆಮೇಲೆ ನಾವು ಯಾವ ಬೌಲಲ್ಲಿ ಹಿಟ್ಟು ತೊಗೊಂಡಿರ್ತೇವಲ್ಲ ಮುಕ್ಕಾಲು ಭಾಗ, ಅದರ ಆರಷ್ಟು ನಾವು ನೀರು ತೊಗೋಬೇಕಾಗುತ್ತದೆ. 4 ಬೌಲ್ ನೀರು ನಾವು ಕುದಿಯೋಕೆ ಹಾಕ್ಕೋಬೇಕು. ಇನ್ನು 2 ಬೌಲ್ ನೀರನ್ನು ನಾವು ಹಿಟ್ಟು ಕಲ್ಸಕ್ಕೆ ಹಾಕ್ಕೊಳ್ಳೋಣ. ಈ ಥರ ಒಲೆ ಮೇಲೆ ಇಟ್ಕೊಂಡು 4 ಬೌಲ್ ನೀರು ಹಾಕ್ಕೊಂಡು ನಾವೇನು ಮುಕ್ಕಾಲು ಕಪ್ ಹಿಟ್ಟು ತೊಗೊಂಡಿರ್ತೀವಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ 2 ಬೌಲ್ನಷ್ಟು ನೀರು ಹಾಕ್ಕೊಳ್ಳೋಣ. ಒಟ್ಟು ನಮಗೆ 6 ಬೌಲ್ನಷ್ಟು ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗಂಟಿಲ್ದರೆ ಕಾಯಾಡಿಸ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಗಂಟು ಹೊಡ್ಕೊಂಡು ಕಾಯಾಡಿಸ್ಕೋಬೇಕು. ನಾವೇನು ಕಾಯಕ್ಕೆ ನೀರು ಇಟ್ಟಿರ್ತೇವಲ್ಲ ಅದಕ್ಕೊಂದು ಟೀ ಸ್ಪೂನಷ್ಟು ರವೆ ಹಾಕ್ಕೋಬೇಕು. ಇದು ರವೆ ಸ್ವಲ್ಪ ಕುದಿಬೇಕು. ನಾವೇನು ಇದು ಹುರುಳಿ ಸಂಗಟಿ ಕುಡಿಬೇಕಾದ್ರೆ ರವೆ ಮಧ್ಯೆ ಮಧ್ಯೆ ಬರ್ತೈತಲ್ಲ, ನಮ್ಗೆ ಚೆನ್ನಾಗಿರ್ತದೆ. ರವೆ ಸ್ವಲ್ಪ ನೀರಾಗ ಕುದಿಬೇಕು. ಆಮೇಲೆ ಸ್ವಲ್ಪ ರುಚಿಗೆ ಸ್ವಲ್ಪ ಒಂದು ಚಿಟಿಗೆಯಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ನಾವು 1 ಕಪ್ ಏನು ಬೆಲ್ಲ ತೊಗೊಂಡಿರ್ತೀವಲ್ಲ ಅದು ಬೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಬೆಲ್ಲ ಚೆನ್ನಾಗಿ ಕಾಯಾಡಿಸಿ ನಾವು ಹಿಟ್ಟು ಈ ಥರ ಗಂಟಿಲ್ದಂಗೆ ಕಾಯಾಡಿಸಿಟ್ಕೋಬೇಕು. ಬೆಲ್ಲ ಕುದಿಬೇಕು. ಬೆಲ್ಲ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಓದಾಡ್ತಾ ಇರಬೇಕು. ಈ ಓದಾಡೋ ಬೆಲ್ಲದ ನೀರಿಗೆ ನಾವೇನು ಕಲಸಿಟ್ಕೊಂಡಿರ್ತೇವಲ್ಲ ಹಿಟ್ಟು, ಅದನ್ನು ಹಾಕ್ಕೋಬೇಕು. ಹಿಟ್ಟು ಹಾಕ್ಕೊಂಡು ಚಮಚಲ್ಲೇ ಕಾಯಾಡಿಸ್ಬೇಕು. ಇದೇನು ಗಂಟಾಗಲ್ಲ, ಏನಾಗಲ್ಲ. ಉಳಿದಿರೋ ಹಿಟ್ಟೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಕಾಯಾಡಿಸೋಣ. ಈ ಥರ ಮಕ್ಕಳಿಗೆ ವಾರಕ್ಕೊಂದ್ಸಲ ಬೋರ್ಮಿಟಾ ಹಾರ್ಲಿಕ್ಸ್ ಬದಲು ಈ ಥರ ನಾವು ಹುರುಳಿ ಸಂಗಟಿ ಮಾಡಿಕೊಡೋದ್ರಿಂದ ಅದರಲ್ಲಿರೋ ಪೋಷಕಾಂಶಗಳು ಮಕ್ಕಳಿಗೆ ಚೆನ್ನಾಗಿ ಹೋಗ್ತವೆ. ಈ ಥರ ಕಾಯಾಡಿಸ್ತಾ ಇರಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು. ಈ ಥರ ಕಾಯಾಡಿಸ್ಕೊತ ಇರಬೇಕು. ಈಗ ಒಂದು ಅರ್ಧ ಭಾಗ ಕುದ್ದಿದೆ. ಇನ್ನೂ ಸ್ವಲ್ಪ ಕುದಿ ಬರಬೇಕು. ಇದು ಚೆನ್ನಾಗಿ ಓದಾಡಬೇಕು. ಎಷ್ಟು ಕುದೀತೈತಲ್ಲ ಅಷ್ಟು ನಮ್ಗೆ ಸಂಗಟಿ ತುಂಬ ಟೇಸ್ಟಾಗಿ ಬರ್ತದೆ. ಈ ಥರ ಓದಾಡಬೇಕು. ಒಂದು 5 ನಿಮಿಷ ಈ ಥರ ಕುದಿಸ್ಕೊಂಡು ಆಮೇಲೆ ಗ್ಯಾಸ್ ಆರಿಸಿಡ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಚಿಟಿಗೆಯಷ್ಟು ಏಲಕ್ಕಿ ಪುಡಿ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಾಯಾಡಿಸ್ಕೊಳ್ಳೋಣ. ಈ ಥಂಡಿ ಹವಾಕ್ಕೆ ಈ ಥರ ಬಿಸಿ ಬಿಸಿ ಹುರುಳಿ ಸಂಗಟಿ ಮಾಡಿಕೊಂಡು ಕುಡಿದ್ರೆ ನೆಗಡಿದಾಗಿರ್ತೈತಲ್ಲ, ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ಸ್ವಲ್ಪ ನಾವು ತುಪ್ಪ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಇದಕ್ಕೆ ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಹಾಗೇನೂ ಕುಡಿಬೋದು. ಈ ಥರ ಹಾಲು ತುಪ್ಪ ಹಾಕ್ಕೊಂಡು
ಉಳ್ಳಿ ಸಂಗಟಿನ ಬಿಸಿ ಬಿಸಿಯಾಗಿ ಕುಡಿಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.